ಇವತ್ತು ಜೀತು ಜೋಸೆಫ್ ಅವರು ಡೈರೆಕ್ಟ್ ಮಾಡಿ ಮೋಹನ್ ಲಾಲ್ ಅವರು ಆಕ್ಟ್ ಮಾಡಿರೋ ಅಂತ ದೃಶ್ಯಂ 3 ಸಿನಿಮಾದ ರಿವ್ಯೂ ಮಾಡೋಣ. ದೃಶ್ಯ 1, ದೃಶ್ಯ 2, ರವಿಚಂದ್ರನ್ ಆಕ್ಟಿಂಗು, ಒಳ್ಳೆ ಸ್ಟೋರಿ, ನಂಗೆ ತುಂಬ ಇಷ್ಟ ಆಗಿತ್ತು. ಸೊ ದೃಶ್ಯಂ 3ನ ಹೋಗಿ ನೋಡಿದೆ. ಹೋಗ್ಬೇಕಾದ್ರೆ ನನ್ನ ತಲೆಯಲ್ಲಿ ಇದ್ದಿದ್ದು ಎರಡೇ ವಿಷಯ. ಒಂದು 1, 2 ಅಷ್ಟು ಚೆನ್ನಾಗಿತ್ತು. 3ನ ಹೆಂಗ್ ಬೇಕಾದ್ರೂ ಹಂಗೆ ಮಾಡ್ಬಿಟ್ಟಿದ್ರೆ ನಾನು ಇಷ್ಟ ಆಸೆಯಿಂದ ಹೋಯ್ತಿದ್ದೀನಿ, ನಂಗೆ ಬೇಜಾರಾಗೋದ್ರೆ ಅಂತ ಒಂದು ಅನಿಸ್ತಾಯಿತ್ತು. ಇನ್ನೊಂದು ನಂಬಿಕೆ ಏನು ಅಂದರೆ 1, 2 ಅಷ್ಟು ಒಳ್ಳೆ ಲಾಜಿಕಲ್ ಸ್ಟೋರಿನ ಇಟ್ಟು 3ಅಲ್ಲಿ ಹಾಳು ಮಾಡಿರಲ್ಲ ಅನ್ನೋ ಒಂದು ನಂಬಿಕೆ ಇತ್ತು. ಸೊ ಇದೆರಡು ವಿಷಯಗಳಿಂದ ನಾನು ಫಿಲಮ್ನ ಹೋಗಿ ಕೂತ್ಕೊಂಡು ನೋಡಿದೆ. ಈ ಫಿಲಮ್ ಮುಗ್ದಾದ್ಮೇಲೆ ನಾನು ಹೇಳ್ತೀನಿ, ಫಿಲಮ್ ಮಾತ್ರ ಸೂಪರ್ ಆಗೈತೆ, ಪಕ್ಕಾ ಸೂಪರ್ ಹಿಟ್ ಫಿಲಮು, ಮಸ್ಟ್ ವಾಚ್. ಸೊ ನಾನು ಇವತ್ತು ಮಧ್ಯಾಹ್ನ ಆಫೀಸು ಲೀವ್ ತಗೊಂಡೆ, ಸಿಕ್ ಲೀವ್ ಹಾಕಿ ಹೋದೆ. ಸೊ ಅದು ವರ್ತು, ಯಾಕಂದರೆ ನಾನು ಅಕಸ್ಮಾತ್ ಲೀವ್ ಹಾಕಿರಲಿಲ್ಲ ಅಂತ ಆಗಿದ್ದಿದ್ರೆ ನಾನು ಈ ಗೂಸ್ ಬಂಪ್ಸಲ್ಲೇ ಎದ್ಬಿಡವೆ ಇವತ್ತೆಲ್ಲ, ಏನು ಕೆಲಸ ಮಾಡೋಕ್ಕೈತಿರಲಿಲ್ಲ. ಸೊ ಇನ್ನೂ ನಾನು ಗೂಸ್ ಬಂಪ್ಸಲ್ಲೇ ಇದ್ದೀನಿ. ಆ್ಯಕ್ಚುಲಿ ಇಲ್ಲಿ ತುಂಬ ಮಳೆ ಆಗ್ತಾ ಇದೆ, ಬಟ್ ನಾನು ಇವಾಗಲೇ ರಿವ್ಯೂ ಮಾಡೋಣ ಅಂತ ಅಂದ್ಬಿಟ್ಟು ಇವಾಗ ಈ ವಿಡಿಯೋ ಮಾಡ್ತಿದ್ದೀನಿ. ಸೊ ವಾಯ್ಸಲ್ಲಿ ಏನಾದರೂ ನಿಮಗೆ ಆ ಕಡೆ ಈ ಕಡೆ ಅನಿಸಿದ್ರೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಪ್ಲೀಸ್. ಇನ್ನು ಈ ಫಿಲಮ್ ಪಾಸಿಟಿವ್ ಪಾಯಿಂಟರ್ಸ್ ಬಗ್ಗೆ ಮಾತಾಡಬೇಕು ಅಂದರೆ ಅದು ಜೀತು ಜೋಸೆಫ್ ಅವ್ರದ್ದು ರೈಟಿಂಗು. ವಾಟ್ ಅ ರೈಟಿಂಗ್ ಮ್ಯಾನ್. ಇವ್ರು ತುಂಬ ಬುದ್ಧಿವಂತರು ಅಂತ ಅನಿಸ್ತು ನನಗೆ. ಇವ್ರ ಇಂಟೆಲಿಜೆನ್ಸ್ಗೆ ನಾನು ಇವತ್ತು ಫ್ಯಾನ್ ಆದೆ. ನನ್ಗನ್ಸಿದ್ದು ಏನಂದರೆ, ಈ ಜೀತು ಜೋಸೆಫ್ ಏನಾದರೂ ರಿಯಲ್ ಲೈಫಲ್ಲಿ ಏನಾದರೂ ಕ್ರೈಮ್ ಆ್ಯಕ್ಟಿವಿಟಿ ಮಾಡಿಬಿಟ್ರೆ ಪೊಲೀಸವ್ರು ನಿಜವಾಗ್ಲೂ ಇವ್ರನ್ನ ಹಿಡಿಯೋಕೆ ಆಯ್ತದ? ಅಷ್ಟೊಂದು ಸೂಪರ್ ರೈಟಿಂಗ್ ಮಾಡಿರೋದು. ಇನ್ನು ಪೊಲೀಸ್ ಸ್ಟೇಷನಲ್ಲಿ ಸಾವಿರ ಫೈಲ್ಸ್ ಬಿದ್ದಿರುತ್ತೆ, ಇವ್ರನ್ನೇನಾದರೂ ಇನ್ವೆಸ್ಟಿಗೇಷನ್ಗೆ ಬಿಟ್ಬಿಟ್ರೆ ಮೋಸ್ಟ್ಲಿ ಎಲ್ಲನೂ ಸಾಲ್ವ್ ಮಾಡಿಬಿಡ್ತಾರೆ ಅನ್ಸುತ್ತೆ. ಅಷ್ಟು ಒಳ್ಳೆ ರೈಟಿಂಗು, ನಂಗೆ ತುಂಬ ಅಂದರೆ ತುಂಬ ಖುಷಿ ಕೊಡ್ತು ಈ ಫಿಲಮು. ಇನ್ನು ನೆಕ್ಸ್ಟ್ ಪಾಸಿಟಿವ್ ಪಾಯಿಂಟರ್ ಅಂದರೆ ಮೋಹನ್ ಲಾಲ್ ಅವ್ರದ್ದು ಆ್ಯಕ್ಟಿಂಗು. ಸೊ ರವಿಚಂದ್ರನ್ ಅವ್ರ ಆ್ಯಕ್ಟಿಂಗ್ ನಾನು ನೋಡಿದೆ 1, 2ಅಲ್ಲಿ, ನಂಗೆ ತುಂಬ ಇಷ್ಟ ಆಗಿತ್ತು. ಈ ಫಿಲಮಲ್ಲಿ ಮೋಹನ್ ಲಾಲ್ ಅವ್ರದ್ದು ನಾನು ಅಷ್ಟೊಂದು ಆ್ಯಕ್ಟ್ ಮಾಡಿರೋ ಫಿಲಮ್ಗಳು ನಾನು ನೋಡಿಲ್ಲ. ಸೊ ಈ ಫಿಲಮಲ್ಲಿ ನಾನು ಹೆಂಗಿರ್ಬೋದು ನೋಡೋದಾ ಅಂತ ಅಂದ್ಕೊಂಡು ಹೋಗಿದ್ದು. ಸೂಪರ್ ಆ್ಯಕ್ಟಿಂಗು. ಸೊ ನಂಗೆ ಇವತ್ತು ಗೊತ್ತಾಯಿತು ಯಾಕೆ ಮೋಹನ್ ಲಾಲ್ ಅವರು ಅಥವಾ ಮಮ್ಮೂಟಿ ಅವರು ಇವ್ರನ್ನೆಲ್ಲ ಯಾಕೆ ಸೂಪರ್ ಸ್ಟಾರ್ ಅಂತ ಹೇಳ್ತಾರಂತ. ಅಂಥ ಒಳ್ಳೆ ಆ್ಯಕ್ಟಿಂಗು, ತುಂಬ ಅಂದರೆ ತುಂಬ ಇಷ್ಟ ಆಯಿತು. ಅಂಥ ಸ್ಟೋರಿಗೆ ಇಂಥ ಆ್ಯಕ್ಟರೇ ಬೇಕು ಮಾಡೋಕ್ಕೆ, ಅಂಥ ಆ್ಯಕ್ಟಿಂಗು. ಸೊ ದೃಶ್ಯ 3 ಬರ್ತದ ನಂಗೆ ಗೊತ್ತಿಲ್ಲ, ಇವರೇ ಕನ್ನಡದಲ್ಲೂ ಬಿಟ್ಟಿರೋದ್ರಿಂದ ಕರ್ನಾಟಕದಲ್ಲಿ. ಸೊ ದೃಶ್ಯ 3 ಬರುತ್ತಾ ನಂಗೆ ಗೊತ್ತಿಲ್ಲ, ರೀಮೇಕು ಬಂದರೆ ಅದನ್ನೂ ಖಂಡಿತ ಹೋಗಿ ನೋಡ್ತೀನಿ. ಸೊ ಸೂಪರ್ ಆ್ಯಕ್ಟಿಂಗು ಮೋಹನ್ ಲಾಲ್ ಅವ್ರದ್ದಂತೂ ಈ ಫಿಲಮಲ್ಲಿ. ನೆಕ್ಸ್ಟ್ ಪಾಸಿಟಿವ್ ಪಾಯಿಂಟರ್ ಅಂದರೆ ನಿಮಗೆ ಸೆಕೆಂಡ್ ಹಾಫಲ್ಲಿ ಬರೋ ಅಂಥ ಟ್ವಿಸ್ಟ್ಗಳು. ಸೊ ಇಂಟ್ರೋಲ್ ಮುಗಿತಿದ್ದಂಗೆ ನಿಮಗೆ ಫುಲ್ಲು ಟ್ವಿಸ್ಟ್ಗಳು, ಫುಲ್ಲು ನಿಮಗೆ ಸೈಕ್ ಮಾಡೋ ಅಂಥ ಮೊಮೆಂಟ್ಸು. ನೀವು ಅಂದ್ಕೊಳ್ತೀರಾ, ಅಯ್ಯೋ ಎಲ್ಲ ಆಯಿತು, ಇವಾಗ ಏನು ಮುಂದೆ ಏನು, ಇವಾಗ ಇವ್ರು ಇನ್ನೇನು ಮಾಡೋಕ್ಕೆ ಆಗಲ್ಲ ಅನಿಸ್ತದೆ. ಆ ಥರ ನಿಮ್ಗೆ ಅನ್ಸೋಷ್ಟರಲ್ಲಿ ಅಲ್ಲೇ ಒಂದು ಟ್ವಿಸ್ಟು. ಅದು ನಿಮಗೆ ಅನಿಸ್ಬಿಡ್ಬೇಕು, ಅಯ್ಯೋ ಬಿಡೋ ಯಾಕೋ ಇಷ್ಟು ಕಷ್ಟಪಡ್ತೀಯಾ, ಹೋಗೋ ಸರೆಂಡ್ರ್ ಆಗೋ ಆತಗೆ, ನಾರ್ಮಲ್ ಲೈಫ್ ನೀನು ಬದುಕೋ ಅಂತ ಅನಿಸ್ಬಿಡ್ಬೇಕು ನಿಮಗೆ. ಆ ಥರ ನಿಮ್ಮ ಬ್ಲಡ್ಡೇ ಬಾಯ್ಲ್ ಆಗೋ ಥರ, ನೀವೇ ಎಡ್ಜ್ ಆಫ್ ದ ಸೀಟ್ ಬರೋ ಥರ ಒಂದು ರೈಟಿಂಗು ತುಂಬ ಇಷ್ಟ ಆಯಿತು. ಇನ್ನು ಈ ಫಿಲಮಲ್ಲಿ ನೆಗೆಟಿವ್ ಪಾಯಿಂಟರ್ ಅಂತ ಏನಂತ ದೊಡ್ಡದೇನಿಲ್ಲ, ಬಟ್ ಒಂದೇನಂದರೆ ಫಸ್ಟ್ ಹಾಫ್ ಒಂದು ಸ್ವಲ್ಪ ಎಲ್ಲೋ ಸ್ಲೋ ಅಂತ ಅನಿಸ್ಬೋದೇನೋ ನೋಡ್ತಿದ್ದಾಗ. ಬಟ್ ನೀವು ಆ ಹೀರೋ ಕ್ಯಾರೆಕ್ಟರು ನೀವೇ ನಿಮ್ಮ ಲೈಫಲ್ಲಿ ಇದು ನಡೀತೈತೆ ಅನ್ನೋ ಥರ ಆ ಕೋನದಲ್ಲಿ ನೋಡಿದ್ರೆ ಮೇ ಬಿ ನಿಮಗೆ ಅದು ಏನೋ ಬೋರ್ ಆಗಲ್ಲ. ಬಟ್ ನಂಗೆ ಅನಿಸ್ತು ಎಲ್ಲೋ ಒಂದು ಸ್ವಲ್ಪ ಸ್ಲೋ ಆಯ್ತೇನೋ ಅಂತ, ಬಟ್ ಇಟ್ಸ್ ವೆರಿ ನೆಗ್ಲಿಜಿಬಲ್. ಇನ್ನೊಂದು ಅನಿಸಿದೆ ಏನಂದರೆ ಒಂದೊಂದು ಸೀನ್ಗಳಲ್ಲಿ ಸ್ವಲ್ಪ ಕತ್ಲೆ ಅನಿಸ್ತು. ಬಟ್ ಫಿಲಮ್ ಸ್ಟೋರಿ ಒಳಗೆ ನೀವು ಹೊಟ್ಟೋಗಿರ್ತೀರ, ಸೊ ಅದೆಲ್ಲ ನೀವು ನಿಮ್ಮ ತಲೆಗೆ ನೆನಪು ಆಗಲ್ಲ. ಬಟ್ ಅದೊಂದು ಹೇಳ್ಬೇಕಂತ ಅನಿಸ್ತು. ಅದು ಬಿಟ್ರೆ ಈ ನೆಗೆಟಿವ್ ಪಾಯಿಂಟರ್ಸ್ ಎಲ್ಲ ಫುಲ್ ಮೈನರ್, ಏನಂತ ನೆಗೆಟಿವ್ ಅಲ್ಲ. ಫಿಲಮ್ ಮಾತ್ರ ಸೂಪರ್ ಆಗಿದೆ. ಇನ್ನು 4 ಬಂದರೂ ಬರ್ಬೋದೇನೋ, ಯಾಕಂದರೆ ಇದೊಂದು ಚಿನ್ನದ ಉಂಡಿ ಈ ದೃಶ್ಯಮನ್ನೋ ಸೀರೀಸು. ಅದನ್ನೂ ಈ ಥರ ಪರ್ಫೆಕ್ಟಾಗೇ ಮಾಡ್ತಾರೆ ಅನ್ನೋ ನಂಬಿಕೆ ಬಂದೈತೆ ನನಗೆ. ನಾನು ಇವ್ರದ್ದು ಮುಂಚೆ ಯಾವ ಫಿಲಮು ನಾನು ನೋಡಿಲ್ಲ, ಇವ್ರು ಮಾಡೋರ ನಂಗೆ ಗೊತ್ತಿಲ್ಲ, ಜೀತು ಜೋಸೆಫ್ ಅವರು. ಬಟ್ ನೋಡ್ಬೇಕಂತ ಅಂತೂ ಅನಿಸ್ತು. ನಾನು ಅಷ್ಟೊಂದು ಮಲಯಾಳಂ ಸಿನಿಮಾಗಳನ್ನ ನೋಡಿಲ್ಲ, ಬಟ್ ಏನೋ ಗೊತ್ತಿಲ್ಲ, ಇವಾಗ ಫಸ್ಟ್ ಕಂಟಿನ್ಯೂಸ್ 3 ಫಿಲಮ್ಸು ಮಲಯಾಳಂ ರಿವ್ಯೂನೇ ಆಗೋಯ್ತು. ಇನ್ನು ಈ ಫಿಲಮ್ನ ನೀವೇನಾದರೂ ನೋಡಿದ್ರೆ ನಿಮ್ಗೇನು ಅನಿಸ್ತು ಅಂತ ಮಿಸ್ ಮಾಡದೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ಈ ವಿಡಿಯೋ ನಿಮ್ಗೇನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನಾನು ರಜಾ ಹಾಕಿ ಹೋಗಿ ನೋಡಿದ್ದೀನಿ ಇವತ್ತು ಈ ಫಿಲಮ್, ಇವಾಗಲೇ ರಿವ್ಯೂ ಮಾಡಬೇಕು ಅಂತ. ಹಂಗೆ ಅಷ್ಟೇ ನನಗೂ ಕುತೂಹಲನೂ ಇತ್ತು. ಸೊ ನೀವೆಲ್ಲರೂ ಲೈಕ್ ಮಾಡ್ತೀರಾ ಈ ವಿಡಿಯೋನ, ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.